ಬೆಚ್ಚಿ ಬೀಳ್ಸತ್ತೆ 2026ರ ಬಾಬಾ ವಾಂಗ ಭಯಾನಕ ಭವಿಷ್ಯ. ಏಲಿಯನ್ಸ್ ಜೊತೆ ಮುಖಾಮುಖಿ, ಎಐನಿಂದ ಮನುಷ್ಯನ ಕಂಟ್ರೋಲ್, ಆರ್ಥಿಕ ಕುಸಿತ, ಕರೆನ್ಸಿ ಮೌಲ್ಯ ಕುಸಿತ, ತೈಲ ದರ ಸ್ಥಿರ, ಜೇನುನೊಣ ಆಕಾರದ ಹುಳಗಳಿಂದ ಮಾರಕ ರೋಗ, ರಕ್ತ ಪ್ರವಾಹ. ಹೌದು, ಬಲ್ಗೇರಿಯಾದ ಅತೀಂದ್ರಿಯ ವ್ಯಕ್ತಿ, ಅಂಧೆಯಾದರೂ ಮಹಿಮಾವಂತೆಯಾಗಿರೋ ಬಾಬಾ ವಾಂಗ 5079ರವರೆಗೂ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಾಂಗ ಇವರ ಅದೆಷ್ಟೋ ಭವಿಷ್ಯವಾಣಿ ಸತ್ಯವಾಗಿದೆ. ಅವರ ಭವಿಷ್ಯವಾಣಿ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ. 12ನೇ ವಯಸ್ಸಿನಲ್ಲಿ ಆಕಸ್ಮಿಕ ಘಟನೆಯೊಂದರಿಂದ ಸಂಪೂರ್ಣ ದೃಷ್ಟಿಯನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಭವಿಷ್ಯ ನುಡಿಯೋ ಅಲೌಕಿಕ ಶಕ್ತಿ ಸಿಕ್ಕಿದೆ. ಪ್ರತಿ ವರ್ಷ ಆರಂಭವಾಗುವುದಕ್ಕೂ ಮುನ್ನ ಸಂಬಂಧಪಟ್ಟವರು ಬಾಬಾ ವಾಂಗ ಭವಿಷ್ಯವಾಣಿ ಏನಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ತಾರೆ. ಅಮೆರಿಕದ ಮೇಲೆ ನಡೆದಿರೋ ದಾಳಿ, ರಷ್ಯಾದ ಕುರ್ಸ್ಕ್ ಜಲಾಂತರ್ಗಾಮಿ ಅಪಘಾತ, ಇಂದಿರಾ ಗಾಂಧಿ ಹತ್ಯೆ, ಒಬಾಮಾ ಅಧ್ಯಕ್ಷರಾಗುವುದನ್ನ ನುಡಿದಿದ್ರು. ಅದೆಲ್ಲವೂ ಸತ್ಯವಾಗಿದೆ. ಹೀಗಾಗಿ ಇಂದಿಗೂ ಬಾಬಾ ವಾಂಗ ವಾಣಿ ಅಂದ್ರೆ ಜಗತ್ತು ಅದರಲ್ಲಿ ಸತ್ಯವಿದೆ ಅಂತ ನಂಬುತ್ತೆ. ಹೀಗಾಗಿ 2026ರ ಬಗ್ಗೆ ಬಾಬಾ ವಾಂಗ ಭವಿಷ್ಯವಾಣಿ ಏನೇನು ಎಂಬ ಕುತೂಹಲ ಇದೆ. 2026ರ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಭವಿಷ್ಯವನ್ನ ಬಾಬಾ ವಾಂಗ ನುಡಿದಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ. 2026ಕ್ಕೆ ಸಂಬಂಧಿಸಿದಂತೆ ಬಾಬಾ ವಾಂಗ ನುಡಿದಿರೋ ಭವಿಷ್ಯವಾಣಿಯಲ್ಲಿ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿರೋದು ಅಂದ್ರೆ ಅದು ಮಾನವನಿಗೂ ಏಲಿಯನ್ಸ್ಗೂ ಮುಖಾಮುಖಿ ಭೇಟಿಯಾಗತ್ತೆ. ಅನ್ಯ ಗ್ರಹದಿಂದ ದೈತ್ಯಗ್ರಹ ನೌಕೆಯೊಂದು ಭೂಮಿಗೆ ಬಂದು ಇಳಿಯುತ್ತೆ. ಎಸ್, ಇಷ್ಟು ವರ್ಷಗಳ ಕಾಲ ಅನ್ಯ ಗ್ರಹದಲ್ಲಿ ಜೀವಿಗಳು ಇವೆ, ಅವುಗಳು ಮಾನವನ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ನೋಡ್ತಾ ಇವೆ, ಆಗಾಗ ಆಗಸದಲ್ಲಿ ಕಾಣಿಸಿಕೊಳ್ತಾವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಅದ್ಯಾವುದಕ್ಕೂ ಖಚಿತತೆ ಅನ್ನೋದು ಇರ್ಲೇ ಇಲ್ಲ. ಯಾಕಂದ್ರೆ ಜಗತ್ತು ನಂಬುವಂತಹ ದಾಖಲೆಯನ್ನ ಯಾವುದೇ ಸಂಶೋಧಕರು ನೀಡಿಲ್ಲ. ಹೀಗಾಗಿ ಅನ್ಯ ಗ್ರಹ ಜೀವಿಗಳು ಇದ್ದಾವೋ ಇಲ್ವೋ ಅನ್ನೋ ಅನುಮಾನ ಇಂದಿಗೂ ಇದೆ. ಬಟ್ ಬಾಬಾ ವಾಂಗ ಅವರ ಭವಿಷ್ಯವಾಣಿ ಪ್ರಕಾರ 2026ರಲ್ಲಿ ಅನ್ಯ ಗ್ರಹದಿಂದ ದೈತ್ಯಾಗ್ರಹ ನೌಕೆಯೊಂದು ಭೂಮಿಗೆ ಬಂದು ಇಳಿಯುತ್ತೆ. ಅದರಿಂದ ಏಲಿಯನ್ಸ್ಗಳು ಇಳಿದು ಬರಲಿದ್ದು ಮಾನವನಿಗೂ ಏಲಿಯನ್ಸ್ಗೂ ಮುಖಾಮುಖಿ ಭೇಟಿಯಾಗತ್ತೆ. 2026ರಲ್ಲಿ ದೈತ್ಯಾಕಾರದ ಅನ್ಯ ಗ್ರಹ ನೌಕೆ ಬಂದು ಇಳಿಯೋದನ್ನು ನೈಜವಾಗಿ ನೋಡೋ ಕಾಲಾವಕಾಶ ಬರಲಿದೆ ಅನ್ನೋದು ಭವಿಷ್ಯವಾಣಿ. ಒಂದ್ ವೇಳೆ ವಾಂಗ ಹೇಳಿರೋ ಈ ಭವಿಷ್ಯವಾಣಿ ನಿಜವಾಗಿದ್ದೇ ಹೌದು ಅಂತಾದ್ರೆ ಇಷ್ಟು ವರ್ಷಗಳ ಕಾಲ ಜೀವಿ ಇರೋದು ಭೂಮಿಯ ಮೇಲೆ ಮಾತ್ರ ಅನ್ನೋ ಬಲವಾದ ನಂಬಿಕೆ ಇತ್ತು. ಹೀಗಾಗಿ ಅನ್ಯ ಗ್ರಹ ಜೀವಿಗಳು ಬಂದ್ವು ಅಂದ್ರೆ ಬೇರೆ ಗ್ರಹದಲ್ಲಿಯೂ ಜೀವಿಗಳು ಇವೆ, ಅವು ಮನುಷ್ಯರಿಗಿಂತ ಬುದ್ಧಿವಂತವು ಅನ್ನೋದು ಸಾಬೀತಾಗತ್ತೆ. ಏನೇ ಹೇಳಿ ಇದೊಂದ್ ರೀತಿಯಲ್ಲಿ ಕುತೂಹಲಕಾರಿ ಭವಿಷ್ಯವಾಣಿ. ಇದು ಸತ್ಯವಾಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕು. ಈಗಾಗಲೇ ಕೆಲವು ವರ್ಷಗಳಿಂದ ಅಮೆರಿಕದ ವಿಜ್ಞಾನಿಗಳು ಏಲಿಯನ್ಸ್ಗಳ ಸಂಪರ್ಕದಲ್ಲಿದ್ದಾರೆ, ಮುಖಾಮುಖಿ ಭೇಟಿಗೂ ಪ್ಲಾನ್ ಮಾಡಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿಗಳು ಹೊರ ಬರ್ತಾ ಇದ್ವು. ಆದ್ರೆ ಅದ್ಯಾವುದಕ್ಕೂ ಖಚಿತತೆ ಅನ್ನೋದು ಇರ್ಲಿಲ್ಲ. ಇನ್ನ ಎರಡನೇದಾಗಿ 2026ಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನಿ ಬಾಬಾ ವಾಂಗ ನುಡಿದಿರೋ ಭವಿಷ್ಯವಾಣಿಯಲ್ಲಿ ಮಹತ್ವದ್ದು ಅಂದ್ರೆ 3ನೇ ಮಹಾಯುದ್ಧವಾಗತ್ತೆ, ಜಾಗತಿಕ ಅಶಾಂತಿ ಸೃಷ್ಟಿಯಾಗತ್ತೆ ಅನ್ನೋದು. ಇಲ್ಲಿವರೆಗೂ 3ನೇ ಮಹಾಯುದ್ಧ ಆಗಿಲ್ಲ. ಹಾಗೊಂದ್ ವೇಳೆ ಆಯ್ತು ಅಂದ್ರೆ ಕನಿಷ್ಠ ಅರ್ಧ ಜಗತ್ತು ನಾಶ ಆಗೋದು ಗ್ಯಾರಂಟಿ. ಸದ್ಯ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಇನ್ನೂ ನಡೀತಾ ಇದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧವೂ ತಣ್ಣಗಾಗಿಲ್ಲ. ಆದ್ರೆ ಅವುಗಳಿಂದಲೇ 3ನೇ ಮಹಾಯುದ್ಧವಾಗುತ್ತೆ ಅನ್ನೋದು ಲೆಕ್ಕಾಚಾರ ಇಲ್ಲ. ಒಂದ್ ವೇಳೆ ಅಮೆರಿಕ ಮತ್ತು ರಷ್ಯಾ ನಡುವಿನ ಸಂಘರ್ಷ ತಾರಕಕ್ಕೇರ್ತು ಅಂದ್ರೆ ಅಮೆರಿಕದ ಜೊತೆ ಒಂದಷ್ಟು ರಾಷ್ಟ್ರಗಳು, ರಷ್ಯಾ ಜೊತೆ ಚೀನಾ ಸೇರಿದಂತೆ ಕೆಲವು ಪ್ರಬಲ ರಾಷ್ಟ್ರಗಳು ಸೇರ್ಕೊಂಡು ಯುದ್ಧ ಮಾಡಿದ್ವು ಅಂದ್ರೆ 3ನೇ ಮಹಾಯುದ್ಧ ಆಗೋದು ಗ್ಯಾರಂಟಿ. ಸದ್ಯಕ್ಕೆ ಆ ಪರಿಸ್ಥಿತಿ ಕಾಣಿಸ್ತಿಲ್ಲ. ಆದ್ರೆ ವಾಂಗ ಭವಿಷ್ಯವಾಣಿಯನ್ನ ತಳ್ಳಿ ಹಾಕುವಂತೆಯೂ ಇಲ್ಲ. ಇನ್ನ ವಾಂಗ ನುಡಿದಿರೋ ಭವಿಷ್ಯವಾಣಿಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಿರೋ ಮತ್ತೊಂದು ಭವಿಷ್ಯವಾಣಿ ಅಂದ್ರೆ ಎಐ ಕ್ರಾಂತಿಕಾರಿ ಹೆಜ್ಜೆಯ ಬಗ್ಗೆ. ಎಐ ಮೇಲಿನ ಮಾನವನ ನಿಯಂತ್ರಣ ಕೈತಪ್ಪುತ್ತೆ, ಮಾನವನ ಹಸ್ತಕ್ಷೇಪವನ್ನ ತಪ್ಪಿಸಿಕೊಳ್ಳುತ್ತೆ ಎಐ. ಸ್ವತಂತ್ರ ನಿರ್ಧಾರ ಕೈಗೊಳ್ಳಲು ಶುರು ಮಾಡುತ್ತಂತೆ, ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಕಳೆದುಕೊಳ್ತಾರೆ. ಎಸ್, ಇವತ್ತು ಜಗತ್ತು
ಎಐ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ. ಏನೇ ಆಗ್ಬೇಕು ಅಂದ್ರೂ ಜನ ಎಐ ಮೊರೆ ಹೋಗ್ತಾ ಇದ್ದಾರೆ. ಪರಿಣಾಮ ಜನ ಉದ್ಯೋಗ ಅವಕಾಶವನ್ನ ಕಳೆದುಕೊಳ್ತಾ ಇರೋದು ಕಾಣಿಸ್ತಿದೆ. ಯಾಕಂದ್ರೆ ನೂರಾರು ಜನ ಮಾಡೋದನ್ನ ಎಐ ಒಂದೇ ಕೆಲಸ ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತೆ. ಆದ್ರೆ ಇದೇ ಎಐ ನಿಂದ ಅಪಾಯವಿದೆ ಅನ್ನೋದು ವಂಗಾ ಭವಿಷ್ಯ. ಹಾಗಿದ್ರೆ ಎಐ ಮೇಲೆ ಮಾನವನ ನಿಯಂತ್ರಣ ಕೈತಪ್ಪುತ್ತಾ? ಅಪಾಯ ಪಕ್ಕಾನ ಕಾದ್ ನೋಡ್ಬೇಕಿದೆ. ಈ ಬಾರಿ ಬಾಬಾ ವಂಗಾ ಭವಿಷ್ಯವಾಣಿಯಲ್ಲಿ ಪ್ರಕೃತಿ ವಿಕೋಪದ ಬಗ್ಗೆಯೂ ಉಲ್ಲೇಖವಿದೆ. 2026ರಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರಕೃತಿ ವಿಕೋಪಗಳು ಕಾಣಿಸಿಕೊಳ್ಳುತ್ತವೆಯಂತೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಬಹುದು, ಅದರಿಂದ ಊರು ಕೇರಿ ಮುಳುಗಿ ಸಾವು ನೋವುಗಳು ಸಂಭವಿಸಬಹುದು. ಹಾಗೆ ಜ್ವಾಲಾಮುಖಿ ಸ್ಫೋಟ, ಭೂಕಂಪದ ಬಗ್ಗೆಯೂ ಜನ ಎಚ್ಚರಿಕೆಯಿಂದ ಇರಬೇಕು. ಬಾಬಾ ವಂಗಾ ನುಡಿದಿರೋ ಇನ್ನೊಂದು ಸ್ಫೋಟಕ ಭವಿಷ್ಯವಾಣಿ ಅಂದ್ರೆ ಅದು ಆರ್ಥಿಕ ಕುಸಿತ, ಕರೆನ್ಸಿ ಮೌಲ್ಯ ಕುಸಿತ, ತೈಲ ದರದ ಸ್ಥಿರತೆ ಬಗ್ಗೆ. ಇದರಲ್ಲಿ ಆಘಾತ ಮೂಡಿಸ್ತಾ ಇರೋದು ಆರ್ಥಿಕ ಕುಸಿತ. ಈಗಾಗಲೇ ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ ಸೇರಿದಂತೆ ವಿವಿಧ ದೇಶದಲ್ಲಿ ಆರ್ಥಿಕ ಕುಸಿತದಿಂದ ದಂಗೆಯಾಗಿದ್ದನ್ನ ಅಲ್ಲಿಯ ಜನ ತುತ್ತು ಅನ್ನಕ್ಕೂ ಪರದಾಟ ಮಾಡ್ತಿರೋದನ್ನ ನೋಡಿದ್ದೇವೆ. ಆರ್ಥಿಕ ಕುಸಿತ ಶುರುವಾಯ್ತು ಅಂದ್ರೆ ಜನ ಆಹಾರ ಇಲ್ಲದೆ ಸಾಯೋ ಸ್ಥಿತಿಯು ಎದುರಾಗುತ್ತೆ. ಏನೋ ಕರೆನ್ಸಿ ಮೌಲ್ಯ ಕುಸಿತ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ತೈಲ ದರ ಸ್ಥಿರವಾಗಿರುತ್ತೆ ಅನ್ನೋದು ಜಗತ್ತಿಗೆ ನೆಮ್ಮದಿ ನೀಡೋ ವಿಚಾರ. ಇನ್ನು ಇದೊಂದು ಭಯಾನಕ ಭವಿಷ್ಯ. 2026ರಲ್ಲಿ ಮಾರಕ ರೋಗವೊಂದು ಕಾಣಿಸಿಕೊಳ್ಳಲಿದೆಯಂತೆ. ಜೇನುನೊಣ ಆಕಾರದ ಹುಳಗಳಿಂದ ಮಾರಕ ರೋಗ ಕಾಣಿಸಿಕೊಳ್ಳಲಿದೆಯಂತೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ನ ಕೆಲ ಭಾಗಗಳಲ್ಲಿ ರಕ್ತ ಪ್ರವಾಹ ಕೂಡ ಆಗಲಿದೆ. ವಿಶೇಷವಾಗಿ ಟೆಸಿನೋ ಪ್ರಾಂತ್ಯದಲ್ಲಿ ರಕ್ತ ಪ್ರವಾಹ ಆಗಲಿದೆಯಂತೆ. ಇನ್ನ ಅಂತಿಮವಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಧಿಕಾರ ಪತನವಾಗಲಿದೆ. ರಷ್ಯಾದಲ್ಲೇ ಮತ್ತೊಬ್ಬ ಪ್ರಬಲ ನಾಯಕ ಉದಯವಾಗಲಿದ್ದು, ಜಾಗತಿಕ ರಾಜಕೀಯವನ್ನ ಬದಲಾಯಿಸುವ ಸಾಮರ್ಥ್ಯ ಇರುವ ನಾಯಕನ ಉದಯವಾಗಲಿದೆ ಎಂದು ಬಾಬಾ ವಂಗಾ ಭವಿಷ್ಯ ನುಡಿದಿದ್ದಾರೆ. ಅಂತಿಮವಾಗಿ ಕಾಲಜ್ಞಾನಿಗಳ ಭವಿಷ್ಯವಾಣಿಯನ್ನ ನಂಬೋದು ಬಿಡೋದು ಅವರವರ ವೈಯಕ್ತಿಕ ವಿಚಾರ. ಯಾಕಂದ್ರೆ ಕಾಲಜ್ಞಾನಿಗಳು ನುಡಿದ ಎಲ್ಲಾ ಭವಿಷ್ಯವಾಣಿಯು ಸತ್ಯವಾಗಿದೆ, 100ಕ್ಕೆ 100 ಪಕ್ಕಾ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಕೆಲವು ಭವಿಷ್ಯವಾಣಿಗಳು ಸುಳ್ಳಾಗಿರೋದನ್ನ ಜಗತ್ತು ನೋಡಿದೆ. ಕಾಲಜ್ಞಾನಿಗಳ ಭವಿಷ್ಯವಾಣಿಯನ್ನ ಸಂಪೂರ್ಣವಾಗಿ ತಳ್ಳು ಹಾಕುವಂತೆಯೂ ಇಲ್ಲ, ಹಾಗಂತ ಸಂಪೂರ್ಣ ನಂಬುವಂತೆಯೂ ಇಲ್ಲ. ಹೀಗಾಗಿ ಅದನ್ನ ನಂಬೋದು ಬಿಡೋದು ಅವರವರ ವೈಯಕ್ತಿಕ ವಿಚಾರ. ಆದ್ರೆ ಜಗತ್ತು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮೆಸೇಜ್ ಅನ್ನ ಭವಿಷ್ಯವಾಣಿಗಳು ಖಂಡಿತ ಪಾಸ್ ಮಾಡ್ತಿವೆ.